ಹೇಡಿತನ. ಜಗತ್ತಿನಲ್ಲಿ ಧೈರ್ಯ, ವೀರತ್ವ ಇಂತಹವುಗಳನ್ನೇ ಎಲ್ಲರೂ ಇಷ್ಟಪಡ್ತಾರೆಯೇ ಹೊರತು ಹೇಡಿತನವನ್ನು ಯಾರೂ ಬಯಸುವುದಿಲ್ಲ. ತಂದೆ ತಾಯಿಗಳು ಸಹ ತಮ್ಮ ಮಗು ಧೈರ್ಯವಂತನಾಗಿ ಬಾಳಬೇಕು ಅಂತಲೇ ಬಯಸ್ತಾರೆ. ಮಹಾಭಾರತದಲ್ಲಿ ಬರುವ ಉತ್ತರ ಕುಮಾರ ಯುದ್ಧರಂಗದಿಂದ ಓಡಿಬಂದ ಸನ್ನಿವೇಶವನ್ನೇ ಹೇಡಿ ಅಂತಂದಾಗ ಎಲ್ಲರೂ ಉದಾಹರಣೆಯನ್ನು ಕೊಡ್ತಾರೆ. ದ್ವಾಪರ ಕಳೆದು ಕಲಿಯುಗ ಬಂದರೂ ಇಂದಿಗೂ ಉತ್ತರನ ಹೇಡಿತನವನ್ನೇ ಜನರು ಗುರುತಿಸ್ತಾ ಇದ್ದಾರೆ. ಅರ್ಜುನನ ಮಗನಾದ ಅಭಿಮನ್ಯುವು ಚಕ್ರವ್ಯೂಹದೊಳಗೆ ನುಗ್ಗಿ ತಾನೊಬ್ಬನೇ ಅನೇಕ ವೀರಾಗ್ರಣಿಗಳೊಂದಿಗೆ ಹೋರಾಡಿ ಪ್ರಾಣತ್ಯಾಗ ಮಾಡಿದ ಅವನ ವೀರತ್ವವನ್ನು ಇಂದಿಗೂ ಜನರು ಮೆಚ್ಚುತ್ತಾರೆ. ಹೇಡಿತನವಾಗಲಿ ಶೂರತನವಾಗಲಿ ಒಮ್ಮೆ ಪಡೆದರೆ ಮುಗಿಯಿತು, ಯುಗ ಯುಗಗಳೇ ಕಳೆದರೂ ಯಾರೂ ಮರೆಯುವುದಿಲ್ಲ. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೀಗೆ ಹೇಳಿದ್ದಾನೆ: ಕ್ಲೈಬ್ಯಂ ಮಾಸ್ಮಾಗಮಃ ಪಾರ್ಥ ನೈತತ್ವಯ್ಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ. ಅರ್ಜುನ, ಹೇಡಿಯಾಗಬೇಡ, ಇದು ನಿನಗೆ ಯೋಗ್ಯವಲ್ಲ. ಅತಿ ಹೇಯವಾದ ಹೃದಯ ದೌರ್ಬಲ್ಯದಿಂದ ಪಾರಾಗಿ ಎದ್ದು ನಿಲ್ಲು ಅಂತ ಹೇಳಿದ್ದಾನೆ. ಶ್ರೀಕೃಷ್ಣನ ಹೇಡಿಯಾಗಬೇಡ ಎಂದಿರುವ ಈ ಮಾತು ಅರ್ಜುನನ ಹೃದಯದಲ್ಲಿ ಸುಪ್ತವಾಗಿರುವ ಪೌರುಷ ಮತ್ತು ಶಕ್ತಿ ಎಲ್ಲವನ್ನು ಕೇರುವಂತೆ ಮಾಡಿತು. ಸುಳ್ಳು ಹೇಳುವುದು, ಕೊಲೆ ಮಾಡುವುದು ಮುಂತಾದವುಗಳನ್ನು ತುಚ್ಛವಾದ ಕೆಲಸಗಳೆಂದು ಹೇಗೆ ಭಾವಿಸುವವೋ ಆ ಗುಂಪಿಗೆ ಶ್ರೀಕೃಷ್ಣ ಹೇಡಿತನವನ್ನು ಕೂಡ ಸೇರಿಸಿದ್ದಾನೆ.